ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ರೆ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್. ಆಗಿ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್ ಆಗಿ ಒಂದು ಇವತ್ತಿನ ಒಂದು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈಚೆಗೆ ನನಗೆ ವಿಡಿಯೋ ಮಾಡೋಕ್ಕೆ ಟೈಮ್ ಆಗ್ತಾ ಇಲ್ಲ, ಮೋಟಿವೇಶನ್ ಕೊಡ್ತಾ ಇದ್ದೀನಿ. ಬ್ಲಾಗ್ ಮಾಡೋಣ ಅಂದ್ಕೊಂಡೆ, ಅಷ್ಟರೊಳಗೆ ನನಗೆ ಫೇಸ್ ಕೊಟ್ಟು ವಿಡಿಯೋನೇ ಮಾಡೋಕ್ಕಾಗ್ತಾಯಿಲ್ಲ. ಕಾರಣ ಅಂದರೆ ವರ್ಷಮ್ಮನಿಗೆ ತುಂಬಾ ಹುಷಾರಿಲ್ಲ ಫ್ರೆಂಡ್ಸ್, ಹಾಗಾಗಿ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ. ಯಾಕಂದರೆ ನೋಡ್ಕೊಳ್ಳೋರು ಯಾರೂ ಇಲ್ಲ, ನಾನೇ ನೋಡ್ಕೋಬೇಕು. ಅವಳು ಮಲ್ಕೊಬಿಟ್ರೆ ನಾನು ಕುಸ್ತೋಗ್ಬಿಡ್ತೀನಿ. ಯಾಕಂದರೆ ನಾನು ಒಂದು ದೊಡ್ಡ ಪ್ರಪಂಚ ಅವಳೇನೆ. ಹಾಗಾಗಿ ಹುಷಾರು ತಪ್ಪಿಟ್ಲು, ತುಂಬಾ ಬರೋಬ್ಬರಿ 15 ದಿನ ಫ್ರೆಂಡ್ಸ್ ಹುಷಾರು ತಪ್ಪಿಟ್ಲು. ಟ್ರಿಪ್ಪಿಗೆ ಹೋಗಿ ಬಂದುಬಿಟ್ಟು ಈ ನೀರಲ್ಲಿ ಆಟ ಆಡಿ ಬಂದ್ಲಂತೆ ಅಷ್ಟೇ. ಅವಾಗ ಏನೋ ನೀರಲ್ಲಿ ಎದ್ರುಕೊಂಡ್ಬಿಟ್ಟಿದ್ದಾಳೆ, ಮಲ್ಕೊಂಡವಳು ಫ್ರೆಂಡ್ಸ್. ಇಲ್ಲಿವರೆಗೂ ಎದ್ದೇ ಇಲ್ಲ ಅವಳು. ಬಂದು ಹಾಸಿಗೆ ಹಿಡಿದು ಚಳಿ ಜ್ವರ ಅಂತ ಬಂದಿದ್ದಷ್ಟೇ. ಎಲ್ಲ ಡಾಕ್ಟ್ರ್ ಶಾಪ್ ಎಲ್ಲ ನನಗೆ ಗೊತ್ತಿರೋಂಥ ಡಾಕ್ಟ್ರುಗಳಿಗೆಲ್ಲ ತೋರಿಸಿದ್ವಿ. ಟ್ಯಾಬ್ಲೆಟ್ ನುಂಗ್ದಾಗ ಕಡಿಮೆ ಆಗುತ್ತೋ, ಮತ್ತೆ ಪುನಃ ಜಾಸ್ತಿ ಆಗ್ತೈತೆ ಜ್ವರ. ನೈಟ್ ಹೊತ್ತು ಸಿಕ್ಕಾಬಟ್ಟೆ ಅವಳಿಗೆ ಜ್ವರ ಬರ್ತೈತೆ. ಎಲ್ಲ ಮತ್ತು ದೇವಸ್ಥಾನಕ್ಕೆ ಎಲ್ಲ ಕರ್ಕೊಂಡೋದ್ವಿ. ಆದರೂ ಒಂಥರ ಏನು ಅಂತಲೇ ನನಗೆ ಗೊತ್ತೇ ಆಗ್ತಾಯಿಲ್ಲ. ಆದರೆ 15 ದಿನ ಹೋಲಿಸ್ಕೊಂಡ್ರೆ ನಿನ್ನಿಂದ ಸ್ವಲ್ಪ ಬೆಟರ್ ಅನ್ನಿಸ್ತಾವಳೆ. ಹಾಗಾಗಿ 15 ದಿನ ಆಗಿತ್ತು ಸ್ಕೂಲ್ಗೆ ಹೋಗಿ, ಇವತ್ತು ಒಂದು ಹಾಗಾಗಿ ಸ್ವಲ್ಪ ವೀಡಿಯೋ ಮಾಡೋಣ ಅಂದ್ಕೊಂಡು ಇವತ್ತು ಬಂದೆ. ಆದರೂ ಮನಸ್ಸಿಲ್ಲ ಫ್ರೆಂಡ್ಸ್. ಯಾಕಂದರೆ ಮಕ್ಕಳು ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ರೆ ನಮ್ಮ ತಂದೆ ತಾಯಿಗಳು ಇದ್ದರೂ ಸತ್ತಂಗೆ ಅನಿಸ್ಬಿಡುತ್ತೆ. ಯಾಕಂದರೆ ಅವರೇ ನಮ್ಮ ದೊಡ್ಡ ಪ್ರಪಂಚ, ಅವರೇ ನಮ್ಮ ಕನಸು, ಅವರೇ ನಮಗೆಲ್ಲ ಪ್ರತಿಯೊಂದು ಅವರೇ. ಮಕ್ಕಳಿಗಿಂತನೇ ನಮಗೆ ಯಾವ ಸುಖ ಸಂತೋಷ ಏನೂ ಇಂಪಾರ್ಟೆಂಟ್ ಅಲ್ಲ. ಯಾಕಂದರೆ ಮಕ್ಕಳಿಗೋಸ್ಕರನೇ ನಾವು ಇಷ್ಟೆಲ್ಲ ಬದುಕ್ತೀವಿ. ಅಸ್ತು ಬೆಸ್ತು ಬೆಂದು ದುಡಿಯೋದು, ಒಬ್ರ ಕೈಲಿ ಅನ್ಸ್ಕೊಳ್ಳೋದು ಎಲ್ಲ ಯಾರಿಗೋಸ್ಕರ? ಮಕ್ಕಳಿಗೋಸ್ಕರನ. ಮಕ್ಕಳೇ ನಮಗೆ ಪ್ರಪಂಚ ಆದಾಗ, ಆ ಮಕ್ಕಳಿಗೇನೋ ನೋವಾದಾಗ ನಿಜವಲ್ಲೋ ತಂದೆ ತಾಯಿಗಳು ಎಷ್ಟು ಸಫರ್ ಪಡ್ತೀವಿ. ಯಾಕಂದರೆ ನನಗಿರೋದು ನನ್ನ ಮಗಳೊಬ್ಳೇ, ಅದೇ ನಂಗೆ ದೊಡ್ಡ ಪ್ರಪಂಚ. ಅದು ಹುಷಾರು ತಪ್ಪಿ ನೋಡ್ಬಿಟ್ಟು ಸೋತೋಗ್ಬಿಟ್ಟಿದೆ ಅನ್ಕೊಂಡ್ಬಿಟ್ಟಿದ್ದೆ ಫ್ರೆಂಡ್ಸ್ ನಿಜವಾಗ್ಲೂ. ಆ ಟೈಮಲ್ಲಿ ನನ್ನವರು ತನ್ನವರು ಅನ್ನೋರು ಯಾರೂ ಕೈ ಹಿಡಿಲಿಲ್ಲ, ಯಾರೂ ಬಂದು ನೋಡಲಿಲ್ಲ ಫ್ರೆಂಡ್ಸ್. ಯಾಕಂದರೆ ದೊಡ್ಡವ್ರ ಹತ್ರ ದೊಡ್ಡವರು ಎಷ್ಟಾರ ವೈರಕ್ಷಮ ಇರಲಿ, ಏನಾರ ಮಾಡ್ಕೊಳ್ಳಿ, ಜಿಡ್ಡಿರಲಿ, ನೀವೇನಾರ ಮಾಡ್ಕೊಳ್ಳಿ, ಆದರೆ ಮಕ್ಕಳ ಮೇಲೂ ಜಿಡ್ಡು ಸಾಧಿಸ್ತಾರೆ ಅಂತ ಪ್ರಪಂಚದಲ್ಲಿ ಇಂಥ ಸಂಬಂಧಿಕರನ್ನ ಎಲ್ಲೂ ನೋಡಲಿಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ಹೇಳ್ಬೇಕಾದ್ರೆ ಮಕ್ಕಳ ಜೊತೆನೂ ಜಿಡ್ಡು ಸಾಧಿಸ್ತಾರ ಎಳೆ ಮಕ್ಕಳ ಹತ್ರ ಅಂತ ಅನ್ಸ್ಬಿಡ್ತು. ಒಂದ್ಸಲಿ ಎಷ್ಟು ಬೇಜಾರಾಗ್ಬಿಡುತ್ತೆ ಅಂತ ಫ್ರೆಂಡ್ಸ್. ಇಷ್ಟೊಂದು ಚೀಪ್ ಮೆಂಟಾಲಿಟಿಗಳು. ಅವರು ಸುಖ ಸಂತೋಷನೇ ನೋಡ್ತಾರೆ, ಮಕ್ಕಳಿಗಿಂತನೂ ಏನಿದೆ ಫ್ರೆಂಡ್ಸ್ ಇಲ್ಲಿ. ಮಕ್ಕಳು ಮೊಮ್ಮಕ್ಕಳು ಅನ್ನೋದು ಏನಕ್ಕಾಯ್ತು ಹೇಳಿ? ಅಲ್ಲೂ ತಮ್ಮ ಸ್ವಾರ್ಥತನನ ತೋರಿಸ್ತಾರಲ್ಲ ಮಕ್ಕಳ ಜೊತೆನೂ. ನಾನು ಹೇಳೋದು ಮಕ್ಕಳ ಜೊತೆನೂ ಇದನ್ನ ತೋರಿಸ್ತಾರೆ, ಜಿಡ್ಡು ತೋರಿಸ್ತಾರೆ. ಇಲ್ಲಿ ಏನು ಮಾಡೋಕ್ಕಾಗಲ್ಲ, ಎಲ್ಲ ಅವ್ರಿಗೆ ಬಿಟ್ಟಿದ್ದು. ಒಳ್ಳೇದು ಕೆಟ್ಟದ್ದು ಭಗವಂತ ನೋಡ್ಕೊತಾನೆ. ಇವತ್ತು ನನ್ನ ಮನೇಲಿ ಕಷ್ಟ ಇರ್ಬೋದು, ಆದರೆ ಒಂದಲ್ಲ ಒಂದಿನ ಅವ್ರ ಮನೆಗೂ ಕಷ್ಟ ಅನ್ನೋದು ಬರುತ್ತೆ. ಆವಾಗ ಅಶ್ವಿನಿ ನೆನಪಾಗೆ ಆಗ್ತಾಳೆ. ಇವಾಗಲ್ಲ ಫ್ರೆಂಡ್ಸ್, ಒಂದೊಂದು ಟೈಮಲ್ಲಿ ಎಲ್ಲರೂ ಸತ್ತೋದ್ರು ಅಂತ ಅವ್ರಿಗೆ ಎಳ್ಳು ನೀರು ಬಿಟ್ಬಿಟ್ಟು ಬದುಕಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್. ನಿಜವಲ್ಲೂ ತುಂಬಾ ಬೇಜಾರಾಗುತ್ತೆ. ಅವ್ರಿದ್ರೂ ಒಂದೇ, ನನ್ನ ಪಾಲಿಗೆ ಸತ್ರು ಒಂದೇ ಫ್ರೆಂಡ್ಸ್ ನಿಜವಲ್ಲ. ಯಾಕಂದರೆ ಇವತ್ತು ನಾನು ಜೀವಂತವಾಗಿ ಚೆನ್ನಾಗಿರ್ಬೇಕಾದ್ರೇ ನನ್ನ ಮಗಳನ್ನ ಬಂದು ತಿರುಗಿ ನೋಡಲಿಲ್ಲ. ನಿಜ ನಾನು ಏನಾದರೂ ಸತ್ತೋದ್ರೆ ನಿಜವಲ್ಲ ನನ್ನ ಮಗಳನ್ನ ಇವರೆಲ್ಲ ನೋಡ್ತಾರ ಅನ್ನೋಷ್ಟು ನನಗೆ ಬೇಜಾರಾಗ್ಬಿಡ್ತು. ಯಾಕಂದರೆ ವರ್ಷ ತುಂಬಾ ಹಾಸಿಗೆ ಹಿಡಿದ್ಬಿಟ್ಟಿದ್ಲು, ಎದ್ದೇಳಕ್ಕಾಗ್ತಾಯಿತ್ತಿಲ್ಲ ಅವ್ಳಿಗೆ, ಅಷ್ಟು ಹುಷಾರಿಲ್ಲ ನನಗೆ ಫ್ರೆಂಡ್ಸ್. ಯಾರು ಈ ಥರ ಮಾಡು ಈ ಥರ ಮಟ್ಟು ಅಂತ ನನಗೆ ಹೇಳ್ಕೊಡೋರಿಲ್ಲ. ಇಂಥದಕ್ಕೆ ಕರ್ಕೊಂಡೋದ್ರೆ ಇಲ್ಲಿಗೆ ಹುಷಾರಾಗುತ್ತೆ, ಇಲ್ಲಿಗೆ ಕರ್ಕೊಂಡೋದ್ರೆ ಇಲ್ಲಿಗೆ ಹುಷಾರಾಗುತ್ತೆ ಅಂತ ಯಾರೂ ಮಾಡಲಿಲ್ಲ. ಎಲ್ಲ ಸ್ವಾರ್ಥಿಗಳಾಗ್ಬಿಟ್ರು, ಎಲ್ಲ ನಮ್ಮನ್ನು ಯೂಸ್ ಮಾಡ್ಕೊಳ್ಳೋಂಥ ವ್ಯಕ್ತಿಗಳಾಗ್ಬಿಟ್ರು. ದೇವರು ಯಾವ್ದಾರ ಒಂದು ರೂಪದಲ್ಲಿ ಯಾವ್ದಾರ ವ್ಯಕ್ತಿಗಳನ್ನ ಇಟ್ಟಿರ್ತಾನೆ ಅನ್ನೋದಕ್ಕೆ ನಾನು ಪೂಜೆ ಮಾಡೋ ರಾಯರೇ ಸಾಕ್ಷಿ. ನಾನು ಯಾರಿಗೂ ಇಲ್ಲಿವರೆಗೂ ಮೋಸ ಮಾಡಿಲ್ಲ, ವಂಚನೆ ಮಾಡಿಲ್ಲ. ಆದರೆ ನಮ್ಮ ಜೊತೆ ಸಾವಿರ ಜೇಡ್ ಸಾಧಿಸ್ಲಿ. ಮಕ್ಕಳೇನು ಮಾಡಿರ್ತಾರೆ ಫ್ರೆಂಡ್ಸ್? ಮಕ್ಕಳೇ ನಮ್ಗೆ ಆಸ್ತಿ. ಮಕ್ಕಳ ಹತ್ರನೂ ಜಿಡ್ಡಾಡ್ಬೇಕಾ? ಇವ್ರು ದೊಡ್ಡವರಾಗಿ ಇವ್ರ ವ್ಯಕ್ತಿತ್ವ ಎಂಥದ್ದು ಅಂತ ಸತ್ಯವಾಗ್ಲೂ ಊಹೆನೂ ಮಾಡೋಕ್ಕಾಗಲ್ಲ. ಅಂಥ ವ್ಯಕ್ತಿತ್ವ ಜನಗಳು ನಮ್ಮ ಮನೇಲಿದ್ದಾರೆ. ನಾನು ನನ್ನ ಮಗಳು ನನಗೆ ಅವಳು ಬಿಟ್ಟರೆ ಇನ್ನೇನಿಲ್ಲ, ನಿದ್ದೆ ಇಲ್ಲ ಫ್ರೆಂಡ್ಸ್. ಅವಳಿಗೆ ಏನಾಗುತ್ತೋ ಅಂತ ರಾತ್ರಿ ಇಡೀ ಅವಳ ಪಾಡಿಗೆ ಅವಳು ಅರ್ಚೋದು, ಅವಳ ಪಾಡಿಗೆ ಅವಳಿಗೆ ಏನಾಗ್ತೈತೆ ಅವಳಿಗೆ ಗೊತ್ತಿಲ್ಲ. ಇಂಥ ಸಮಯದಲ್ಲೂ ಜೊತೆಗೆ ನಿಂತ್ಕೊಳ್ಳಿಲ್ವಲ್ಲ ಫ್ರೆಂಡ್ಸ್. ಎಂಥ ಒಂದು ಫ್ಯಾಮಿಲಿ ಅಂದರೆ ನಿಜವಾಗ್ಲೂ ನಮ್ಮ ಮನೆಯಲ್ಲಿ ಇರುವಂಥ ಅಷ್ಟು ಫ್ಯಾಮಿಲಿ ಎಲ್ಲೂ ಸಿಗಲ್ಲ.
ಅವ್ರಿಗಾದರೆ ಫ್ರೆಂಡ್ಸ್ ಅವ್ರಿಗೇನಾರ ಒಂದು ಕೆಟ್ಟದಾಯಿತು ಅಂತ ಅವ್ರಿಗೇನಾರು ಒಂದು ಇದಾಯಿತು ಅಂದರೆ 1 ಗಂಟೆ 2 ಗಂಟೆ ರಾತ್ರಿ ಯಾರು ನನಗೆ ಫೋನ್ ಮಾಡ್ತಾರೆ, ಮಗಳೇ ಹಿಂಗಾಯ್ತು, ಅಶ್ವಿನಿ ಹಿಂಗಾಯ್ತು ಅನ್ಕೊಂಡು ಫೋನ್ ಮಾಡ್ತಾರೆ. ಅವ್ರ ಕಷ್ಟಕ್ಕೆ ನಾನು ಬೇಕಂತೆ. ನನ್ನ ಮನೆ ಕಷ್ಟ ಆದಾಗ ಯಾರೂ ಬರಲಿಲ್ಲ. ಬೇಜಾರಾಗ್ಬಿಡ್ತು ಫ್ರೆಂಡ್ಸ್. ಯಾಕಂದರೆ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಅವಳಿಗೆ ಎಲ್ಲಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋದೆ, ಅಂತರಗಳು ಹಾಕ್ಸ್ದೆ, ಆಮೇಲೆ ಅದು ಹಾಸ್ಪಿಟ್ಲಿಗೆ ಎಷ್ಟು ಹಾಸ್ಪಿಟ್ಲಿಗೆ ಗೊತ್ತು ಅಷ್ಟೆಲ್ಲಕ್ಕೆಲ್ಲ ಕರ್ಕೊಂಡು ಹೋದೆ, ಇಂಜೆಕ್ಷನು ಟ್ಯಾಬ್ಲೆಟ್ ಎಲ್ಲ ಕೊಡಿಸ್ದೆ. ಜ್ವರ ಬಿಡುತ್ತೆ ಮತ್ತು ಪುನಃ ಬರುತ್ತೆ, ಜ್ವರ ಬಿಡುತ್ತೆ ಮತ್ತು ಬರುತ್ತೆ. ಅದು ಚೆನ್ನಾಗಿರ್ತಾಳೆ, ಟ್ಯಾಬ್ಲೆಟ್ ಕೊಡುತ್ತೆ ಅಷ್ಟ. ಮತ್ತೆ ಮಧ್ಯರಾತ್ರಿ ಆಗೋಷ್ಟೊಳಗೆ ಫ್ರೆಂಡ್ಸ್ ಕೈಕಾಲೆಲ್ಲ ನಡುಗಿಸ್ಕೊಂಡು ಚಳಿ ಜ್ವರ, ಅವಳನ್ನ ನೋಡೋಕ್ಕೆ ಆಗಲ್ಲ ಫ್ರೆಂಡ್ಸ್, ಆ ಥರ ಆಗ್ತಾಯಿದ್ಲು. ಆದರೆ ದೇವ್ರು ಯಾವ್ದಾರು ಒಂದು ರೂಪದಲ್ಲಿ ಪಾಪ ನಮ್ಮ ಓನರ್ ಆಂಟಿ, ನಮ್ಮ ದೊಡ್ಡಮ್ಮ ಸ್ವಲ್ಪ ನನಗೆ ಫೋನ್ ಮಾಡ್ಕೊಂಡು ಒಂಚೂರು ಧೈರ್ಯ ತುಂಬಿದ್ರು. ನಮ್ಮ ಓನರ್ ಆಂಟಿ ಪಾಪ ಇಂಥ ಜಾಗಕ್ಕೆ ಕರ್ಕೊಂಡೋಗಿ ಒಳ್ಳೇದಾಗುತ್ತೆ ಅಂತ ದೇವ್ರ ರಾಯರು ಅವ್ರ ರೂಪದಲ್ಲಿ ಹೇಳಿಸಿದ್ರು ಅಂತ ಅನ್ನಿಸ್ತದೆ. ಇವಾಗ ಬೆಟರಾಗಿ ಹುಷಾರಾಗಿ ಸ್ಕೂಲ್ಗೆ ಹೋದ್ಲು, ಅದೇ ಖುಷಿ. ಈಗ ಸ್ಕೂಲಿಂದ ಬರೋ ಗಂಟ ಸ್ವಲ್ಪ ಸಮಾಧಾನ ಇಲ್ಲ, ಹೇಗೆ ಬರ್ತಾಳೆ ಅಂತ. ನಾವು ಮಾಡಿದ್ರೆ ದೇವ್ರು ಎಲ್ಲರೂ ನಮ್ಗೆ ಕಾಯ್ತಾರೆ. ಅಂದರೆ ಇಂಥ ಒಂದು ಸಂಬಂಧಿಕರಿಗೆ ಎಳ್ಳು ನೀರು ಬಿಟ್ಬಿಟ್ಟು ಯಾರು ಇಲ್ಲ ಅಂತ ಬದುಕಿದ್ರೆ ಎಷ್ಟೋ ಬೆಟ್ರು ಅನ್ನಿಸ್ತದೆ. ಇಂಥವ್ರು ಇರೋದು ಒಂದೇ, ಅವರು ನಮ್ಮ ಜೀವನದಲ್ಲಿ ಸತ್ತಂಥ ವ್ಯಕ್ತಿಗಳು ಅಂತಲೇ ಹೇಳ್ಕೊಬೋದು. ನಿಜ ಹೇಳ್ಬೇಕಂದ್ರೆ ಕಷ್ಟಕ್ಕೆ ಇಲ್ಲದೆ ಅಂದಮೇಲೆ ಅವ್ರು ಕಟ್ಕೊಂಡು ಏನು ಫ್ರೆಂಡ್ಸ್ ನಮಗೆ ಅಲ್ವಾ, ನಿಜ ಅಲ್ವಾ? ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರೆ ಅದು ವ್ಯರ್ಥ ಆಗುತ್ತೆ. ಇದಕ್ಕೆ ಅವ್ರ ಯೋಗ್ಯತೆಯೂ ಇಲ್ಲ ಅವ್ರಿಗೆ. ನನ್ನ ಪಾಲಲ್ಲಿ ಒಂದು ಎಲ್ಲರೂ ನನ್ನವರು ತನ್ನವರು ನನಗಿದ್ದಾರೆ, ನನ್ನ ಜೊತೆಗಿದ್ದಾರೆ, ನನಗೆ ಧೈರ್ಯ ತುಂಬ್ತಾರೆ. ನನಗೆ ಹುಷಾರಿಲ್ಲ, ನಂಗೆ ಹೆಚ್ಚು ಕಡಿಮೆ ಅಂದರೆ ನನ್ನ ಮಗಳನ್ನ ನೋಡ್ಕೋತಾರೆ ಅನ್ನೋ ಧೈರ್ಯ ಇತ್ತು. ಇಂಥವ್ರುಗಳನ್ನ ನೋಡ್ಬಿಟ್ಟು ಭರವಸೆನೇ ಹೊಂಟೋಯ್ತು ಫ್ರೆಂಡ್ಸ್. ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ 15 ದಿನ ಹೇಗಾಯಿತು ಅಂದರೆ ಅದು ನೆನೆಸ್ಕೊಳ್ಳಬಾರ್ದು ನಾನು. ಇಲ್ಲಿ ಅಟ್ಲೀಸ್ಟು ಮಗು ಹೇಗಿದೆ ಅಂತ ಕೇಳೋಷ್ಟು ಸೌಜನ್ಯ ಅವ್ರ ಹತ್ರ, ಅಷ್ಟು ಕಲ್ಲು ಮನಸ್ಸು. ನನ್ನ ನಿಜ ಇಂಥ ತಾಯಿದನ್ನ ಎಲ್ಲೋ ನೋಡಿಲ್ಲ ಫ್ರೆಂಡ್ಸ್. ಹೇಳ್ಬೇಕು ಅಂದರೆ ಮಕ್ಕಳು ತಾವು ಏನಾರ ಮಾಡ್ಕೊಳ್ಳಿ ಜಿಡ್ಡು, ಮಕ್ಕಳು ತಾವು ಏನಾರ ದೊಡ್ಡವ್ರ ಹತ್ರ ಏನಾರ ಮಾಡ್ಕೊಳ್ಳಿ, ಮಕ್ಕಳ ಮೇಲೂ ಜಿಡ್ಡು ಸಾಧಿಸ್ತೀರಾ ಅಂದರೆ ನೀವು ಎಂಥ ಒಂದು ಕಲ್ಲು ಹೃದಯದ ಮನಸ್ಸುಗಳು. ನಿಮಗೆ ನಿಮ್ಮ ಸುಖನೇ ಹೆಚ್ಚಾಯ್ತಾ ಅಂತ ಅನಿಸ್ಬಿಡುತ್ತೆ ಒಂದೊಂದ್ಸಲಿ. ಏನು ಮಾಡೋಕ್ಕಾಗಲ್ಲ ಬಿಡಿ ಫ್ರೆಂಡ್ಸ್. ಹಾಗೆ ಇವಾಗ ನಾನು ಇವತ್ತು ಈ ಬೇಜಾರ ಇದ್ದೇ ಅನ್ನತ್ತೆ ನನ್ನ ಲೈಫಲ್ಲಿ ಇದ್ದಿದ್ದೆ ಬಿಡಿ, ಅದು ಅಷ್ಟೇನಲ್ಲ. ಫ್ರೆಂಡ್ಸ್ ನನ್ನ ಮಗಳು ತುಂಬ ದಿನದಿಂದ ಇಷ್ಟಪಡ್ತಾ ಇದ್ಲು, ಹಂಗಾಗಿ ಅವಳಿಗೆ ಇಷ್ಟ ಅಂತ ಅಂದ್ಬಿಟ್ಟು ಪಿಜ್ಜಾನ ಆರ್ಡ್ರ್ ಮಾಡಿದ್ದೆ. ಓವೆನ್ ಆರ್ಡ್ರ್ ಮಾಡಿದ್ದೀನಿ, ಸಿಂಪಲಾಗಿ ಚಿಕ್ಕದಾಗಿ ತರಿಸ್ಕೊಂಡಿದ್ದೀನಿ. ತುಂಬಾ ಖುಷಿ ಪಟ್ಲು ಫ್ರೆಂಡ್ಸ್ ತಂದಮೇಲೆ. ಯಾಕಂದರೆ ಅವಳು ಕೇಳಿದ್ದು ನನಗೆ ದೊಡ್ಡದಾಗಿ ತಂದು ಕೊಡೋಕೆ ಆಗದಾದ್ರೂ ಚಿಕ್ಕದಾಗಾದ್ರೂ ತಂದು ಕೊಡ್ತೀನಿ. ಅವಳ ಖುಷಿ ನಾನು ನೋಡ್ಕೊತೀನಿ. ಅವಳ ಖುಷಿಗಿಂತಲೂ ನನಗೆ ದೊಡ್ಡದು ಬೇರೆ ಏನೂ ಇಲ್ಲ. ಹಂಗಾಗಿ ಅವಳು ಕೇಳಿದ್ದಿದ್ದು ಪಿಜ್ಜಾ ಅಂತ ತಂದ್ಕೊಡಿ ಮಮ್ಮಿ ಓವೆನು ಅಂತಂದ್ಬಿಟ್ಟು, ಹಾಗಾಗಿ ಇದು ತಂದಿದ್ದೀನಿ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಮಾತ್ರ ಕ್ವಾಲಿಟಿನೂ ಚೆನ್ನಾಗಿದೆ, ರಫ್ ಯೂಸ್ ಮಾಡ್ಬೋದು. ಅದಕ್ಕೋಸ್ಕರ ಬರೀ ಇದರಲ್ಲಿ ಬಿಸಿ ಮಾತ್ರ ಮಾಡ್ಕೋಬೋದು. ಹಾಗಾಗಿ ಅವಳಂದರೆ ಬ್ರೆಡ್ ಅದು ಇದೆಲ್ಲ ಏನಾದ್ರು ಒಂದು ಮಾಡ್ತಾ ಇರ್ತಾಳೆ ಅಡುಗೆ ಮನೇಲಿ. ಇದ್ರಲ್ಲಿ ನೋಡ್ಕೊಂಡು, ಯೂಟ್ಯೂಬಲ್ಲಿ ನೋಡಿಕೊಂಡು ಏನಾದ್ರು ಒಂದು ಹೊಸದ್ರ ಟ್ರೈ ಮಾಡಿಕೊಂಡು ಇಷ್ಟಪಟ್ಟು ಮಾಡ್ಕೊಂಡು ತಿಂತಾಳೆ. ಹಾಗಾಗಿ ಇದು ಬೇಕು ಅಂತ ಹೇಳಿದ್ದು, ಹಂಗಾಗಿ ಅವಳಿಗೋಸ್ಕರ ತರಿಸ್ಕೊಟ್ಟೆ. ಇನ್ನೊಂದು ಅವಳು ಏನೇ ಕೇಳಿದ್ರು ಫ್ರೆಂಡ್ಸ್, ನಂಗೆ ದೊಡ್ಡದಾಗಿ ತರೋಕ್ಕಾಗದ್ರು ಚಿಕ್ಕದಾಗಾರ ತಂದು ಕೊಡ್ತೀನಿ, ತಗೊಬರ್ತೀನಿ. ನಮ್ಗೆ ಇರೋರಿಬ್ಬರಿಗೆ ಏನಕ್ಕೆ ದೊಡ್ಡದೆಲ್ಲ ವೇಸ್ಟ್, ಸುಮ್ಮನೆ ಮಾಡಲ್ಲ. ಆದರೆ ಅವಳು ಖುಷಿ. ಮಕ್ಕಳು ಏನಾದ್ರು ಕೇಳಿದಾಗ ಕೊಡಿಸ್ದಾಗ ಅವ್ರ ಮುಖದಲ್ಲಿ ಇರುವಂಥ ಖುಷಿ ಇದೆಯಲ್ಲ. ನೆನ್ನೆ ಇದು ಬಂದ ತಕ್ಷಣ ಎಷ್ಟು ಹತ್ಲು ಅಂದರೆ ಫ್ರೆಂಡ್ಸ್, ನಿಜವಾಗ್ಲೂ ವಿಡಿಯೋ ಮಾಡಬೇಕಾಗಿತ್ತು. ತುಂಬಾ ಹುಷಾರಿಲ್ಲ, ಜ್ವರ ಬಂದು ಮಲಗಿದೆ. ಆದರೆ ಇದು ತರಿಸ್ಕೊಟ್ಟ ತಕ್ಷಣ ಸುಮ್ಮನೆ ಅಳ್ತಾ ಇದ್ದಾಳೆ. ಅಷ್ಟು ಖುಷಿ ಪಟ್ಲು, ಒಂಥರ ಖುಷಿ. ಅಂದರೆ ಅಮ್ಮ ಏನು ಕೇಳಿದ್ರು ನಮ್ಗೆ ಕೊಡಿಸ್ತದೆ ಅಂತ ಒಂದು ಖುಷಿಗೆ ಅಷ್ಟು ಅಳ್ತಾ ಇದ್ಲು. ಹುಷಾರಿಲ್ಲ ಅಂದರೂ ಅಳ್ತಾಳೆ ಅಂತ ಹುಡುಗಿ ಅಂತ ಹೇಳ್ತೀನಿ. ತುಂಬಾ ಖುಷಿ ಆಗ್ತಿತ್ತು ಫ್ರೆಂಡ್ಸ್. ಹಾಗೆ ಇದೊಂದು ತರಿಸ್ಕೊಂಡೆ, ನನಗೂ ಖುಷಿ ಆಯಿತು ಫ್ರೆಂಡ್ಸ್. ಮನೆ ಅಂದಮೇಲೆ ಪ್ರತಿಯೊಂದು ಐಟಮ್ಗಳು ಇದ್ರೇ ಚೆಂದ ಅಲ್ವಾ, ಒಂದು ಮನೆ ಅಂತ ಅನ್ನಿಸ್ಕೊಳ್ಳೋದು. ನಾವು ದೊಡ್ಡವ್ರ ರೇಂಜ್ಗೆ ಹೋಗ್ದಾದ್ರು ನಾವು ಮಿಡ್ಲ್ ಕ್ಲಾಸ್, ನಾವು ಏನು ಇಷ್ಟಪಟ್ಟು ಯಾವ ಸಿಗುತ್ತೆ ಅದು ತಗೊಳ್ಳೋಣ.
ನಮ್ಮ ಖುಷಿನ ನಾವು ಇದ್ರಲ್ಲಿ ಕಳ್ಕೊತೀವಿ ಫ್ರೆಂಡ್ಸ್. ಅಷ್ಟೇ, ನಾವು ಅಮ್ಮ ಮಗಳು ನಾವೇನು ತಿನ್ನಬೇಕು ಉಣ್ಬೇಕು ಅಂತ ಅಂದ್ಕೊಂಡು ನಾವು ಸಣ್ಣ ಸಣ್ಣ ವಿಷಯದಲ್ಲಿ ನಾವು ಖುಷಿ ಪಟ್ಕೊಂಡು ಆರಾಮಾಗಿದ್ವಿ. ಈಗ ಅನ್ನಿಸ್ತಿದೆ ನಮ್ಮಮ್ಮ ಮಗಳ ಮಧ್ಯಕ್ಕೆ ಯಾರನ್ನೂ ಇಂಟರ್ಫಿಯರ್ ಆಗಬಾರ್ದು, ಯಾರು ಇಲ್ಲ ಅಂದ್ಕೊಂಡು ಬದುಕೋದನ್ನ ನಾನು ಮತ್ತೆ ಅಭ್ಯಾಸ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ವಿ. ಯಾಕೆಂದರೆ ನನಗೆ ನನ್ನ ಅತ್ತೆ ಇದ್ದಾರೆ, ನನ್ನ ಅಮ್ಮ ಇದ್ದಾರೆ, ನನ್ನ ತಮ್ಮ ಇದ್ದಾನೆ, ಎಲ್ಲ ಇದ್ದಾರೆ ಅಂತ ಒಂದು ಭ್ರಮೆಯಲ್ಲಿ ಬದುಕ್ತಿದ್ದೆ. ಅದು ಭ್ರಮೆ ಅಂತ, ವಾಸ್ತವದಲ್ಲಿ ಬದುಕ್ತಾ ಇದ್ದೆ ನಾನು. ಎಲ್ಲ ನನ್ನ ಜೊತೆಲಿ ಇದ್ದಾರೆ ಅಂದ್ಕೊಂಡು ಬದುಕ್ತಿದ್ದೆ. ಆದರೆ ಇವತ್ತಿಂದ ಎಲ್ಲನೂ ಕಳ್ಕೊಂಡು ನಾನು ನನ್ನ ಮಗಳು ಅಂತ ಒಂದು ಡಿಸೈಡ್ ಮಾಡ್ಕೊಂಡು ಬದುಕಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಯಾರು ಬೇಡ, ನಮ್ಮ ಜೀವನಕ್ಕೆ ಯಾರು ಇಂಟರ್ಫಿಯರ್ ಆಗೋದು ಬೇಡ ಅವ್ರುಗಳು ಅಂತ ಅನ್ನಿಸ್ತೀನಿ. ಯಾಕಂದರೆ ಅವ್ರು ಇರೋದು ಒಂದೇ ಫ್ರೆಂಡ್ಸ್, ಇಲ್ಲದೆ ಇರೋದು ಒಂದೇ ನಮ್ಮ ಜೀವನದಲ್ಲಿ. ಯಾಕಂದರೆ ಖುಷಿಗೆ ಬರೋಂಥದ್ದು, ಸುಖಕ್ಕೆ ಬರೋಂಥ ರಿಲೇಟಿವ್ಗಳ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಯಾಕಂದರೆ ತುಂಬ ನೊಂದು ಮಾತಾಡ್ತಾರೆ ಫ್ರೆಂಡ್ಸ್. ನಾನು ನಿಜವಾಗ್ಲೂ ಯಾವ ಸಂಬಂಧ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ, ಆದರೆ ತುಂಬ ಬೇಜಾರಾದಾಗ ಎಲ್ಲ ಸಂಬಂಧನೂ ಕಳ್ಕೊಂಡು ನಾವಾಗ ಬದುಕಬೇಕು ಅಂತ ಇಷ್ಟಪಡ್ತೀವಿ. ತುಂಬಾ ಬೇಜಾರಾಗುತ್ತೆ ಫ್ರೆಂಡ್ಸ್. ವಿಡಿಯೋ ಮಾಡೋಕ್ಕೆ ಆಗ್ತಿದ್ದಿಲ್ಲ, ಯಾಕಂದರೆ ವಿಡಿಯೋ ಮಾಡ್ತಾ ನನಗೆ ಅಳು ತಡೆಯೋಕ್ಕಾಗ್ತಾಯಿಲ್ಲ. ಹಾಗಾಗಿ ಬಾಯ್ ಫ್ರೆಂಡ್ಸ್.